ನಮಸ್ತೆ ಫ್ರೆಂಡ್ಸ್. ಈಗ ವೆಜಿಟೇಬಲ್ ಪಲಾವ್ ಅಂತ ಎಲ್ಲರೂ ಮಾಡ್ತಾರೆ. ಬಟ್ ವೆಜಿಟೇಬಲ್ ದಮ್ ಬಿರಿಯಾನಿ ಹೆಂಗೆ ಮಾಡೋದು ನೋಡೋಣ ಬರ್ರಿ. ನಾನು 1 kg ಕನ್ಸಿಸ್ಟೆನ್ಸಿದು ರೈಸ್ ಮಾಡತ್ತೇನೆ. ಇದನ್ನು ನೀವು ರೆಗ್ಯುಲರಾಗಿ ರೈಸಿಗೆ ಎಷ್ಟು ನೀರು ಹಾಕ್ತೀರಿ ನೋಡಿರಿ, ಅದಕ್ಕಿಂತ ಒಂದು 2-3 ಗ್ಲಾಸ್ ಇದಕ್ಕೆ ಜಾಸ್ತಿ ಹಾಕಿ ನೀರು ಕಾಯಕ್ಕಿಟ್ಟು ಅದ್ರೊಳಗೆ ಗರಂ ಮಸಾಲ, ಜೀರಿಗೆ, ಆಮೇಲೆ 1-2 ಲೆಮನ್ ಪೀಸ್ ಕಟ್ ಮಾಡಿ ಹಾಕಿ ಅದು ನೀರು ಕುದಿಯೋಕೆ ಇಡೋದ್ರಿ. ಕುದ್ದಾದ್ಮೇಲೆ ಅದ್ರೊಳಗೆ ನೀವು ಅಕ್ಕಿ ತಂದಿರ್ತಾರಲ್ಲ 1 kg ಅಕ್ಕಿ, ಅದನ್ನು ಹಾಕಿ ಕುದಿಯೋಕೆ ಇಡೋದ್ರಿ. ಚಲೋ ತಮಗೆ ಅದು ಕುದಿಯೋದು ಮುಂದೆ ಇದನ್ನು ಚಮಚಲೆ ನಾವು ಅಲಗಾಡ್ಸ್ಕೊತ ನೋಡೋದು. ಅದು ಚೆಂದ ನಮಗೆ ಕುದಿ ಬಂದ ಮೇಲೆ ಎಷ್ಟು ಒಂದು 75% ಅನ್ನ ಆಗಬೇಕು. ಅದು 75%ನಿಂದ ಒಂದು 80% ತನಕ ರೈಸ್ ಕುದಿಬೇಕು. ನೋಡಿರಿ ಕುದಿಯತೈತಿ ಚಲೋ ತಮಗೆ. ಈಗ ಇದು ನೋಡ್ಕೋತಾ ಇರಬೇಕು. ನಾವು ಜಾಸ್ತಿ ಕುದೀತಂದ್ರೆ ರೈಸ್ ಟೇಸ್ಟ್ ಬರೋಂಗಿಲ್ಲ. ಸೊ ನಾವು 85% ತನಕ ಅಷ್ಟೇ ಕುದಿಸ್ಬೇಕು. 85 to 75% ಅಷ್ಟೇ ಕುದಿಸ್ಬೇಕು. ಕುದ್ದಾದ್ಮೇಲೆ ಅದನ್ನು ನೋಡಿರಿ ರೈಸು ಬೇರೆ ಕಡೆ ಮಾಡಿ, ಆಮೇಲೆ ನೀರು ಬೇರೆ ಕಡೆ ಮಾಡಿ ಇಟ್ಕೋಬೇಕು. ರೈಸು ನೀರು ಬೇರೆ ಬೇರೆ ಮಾಡಿ ಇಟ್ಕೊಂಡು ನೋಡಿಲ್ಲ, 2 ರೈಸ್ ಮತ್ತು ನೀರು ಬೇರೆ ಬೇರೆ ಮಾಡಿ ಇಟ್ಕೋಬೇಕು. ಈಗ ನಾವು ವೆಜಿಟೇಬಲ್ಸ್ ಮನೆಯೊಳಗೆ ಯಾವ್ಯಾವ ವೆಜಿಟೇಬಲ್ಸ್ ಇರ್ತಾವೆ ನೋಡಿ, ಅವೆಲ್ಲ ವೆಜಿಟೇಬಲ್ಸ್ ತೊಗೊಂಡು ಅದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಒಂದು ಅರ್ಧ ಲೀಟ್ರ್ ಮೊಸರು ಹಾಕಿ, 2 ಚಮಚೆ ಖಾರ, ಆಮೇಲೆ 1 ಚಮಚೆ ಉಪ್ಪು, 1 ಚಮಚೆ ಗರಂ ಮಸಾಲ, ಒಂದು ಅರ್ಧ ಚಮಚೆ ಅರಿಶಿನ ಹಾಕಿ ಚಲೋ ತಮಗೆ ಕಲಿಸ್ಕೋಬೇಕ್ರಿ. ಅದನ್ನು ಕಲಿಸಿ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟು ಇದಕ್ಕೆ ಬೇಕಾದ್ರೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕ್ರಿ. ನಾವು ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ, ಆಮೇಲೆ ಪುದೀನ ಇವನ್ನೆಲ್ಲ ಮಿಕ್ಸಿಗೆ ಹಾಕಿ ಅದನ್ನು ಚೆಂದ ನಮಗೆ ರುಬ್ಕೊಂಡು ತೆಗೆದಿಟ್ಕೋಬೇಕ್ರಿ. ಇದಾದಿಂದ ಉಳ್ಳಾಗಡ್ಡಿ ಕರ್ಕೊಳಕ್ಕೆ ನಾವು ಎಣ್ಣೆ ಹಾಕಿ ಒಂದು ಪಾತ್ರೆ ಒಳಗೆ ಒಂದು ಅರ್ಧ kg ಅಷ್ಟು ಉಳ್ಳಾಗಡ್ಡಿ ಸಣ್ಣ ನಮಗೆ ಕಟ್ ಮಾಡಿದ್ದದವ್ರಿ, ಉದ್ದಗ ಇದ್ದಾವೆ, ಸಣ್ಣ ನಮಗೆ ಕಟ್ ಮಾಡಿದ್ದೀನಿ. ಇದಾದಿಂದ ನಾವು ಚಲೋ ತಮಗೆ ಹುರ್ಕೋಕೆ ಚಲೋ ಮಾಡ್ಕೋಬೇಕ್ರಿ. ಹೆಂಗೆ ಹುರಿಬೇಕಂದ್ರೆ ಅವ ಬ್ರೌನ್ ಕಲರ್ ಆಗ್ಬೇಕ್ರಿ. ಅವು ಪಿಂಕಿಶ್ ಇರೋ ಉಳ್ಳಾಗಡ್ಡಿ ಇವು ಬ್ರೌನ್ ಕಲರ್ ಆಗೋ ತನಕ ಹುರ್ಕೋಬೇಕು. ಅದು ಹಂಗೆ ಅದ್ರೊಳಗೆ ನಾವು ಹುರಿಯೋಕೆ ಬಿಟ್ಟು ಬೇರೆ ಮಾಡ್ಕೋಬಾರ್ದು. ಒಂದೊಂದು ಚಮಚೆಲೆ ನಾವು ಅಲಗಾಡ್ಸ್ಕೊತನೇ ಇದ್ದರೆ ಅದು ಜಲ್ದಿ ಹುರಿತೈತ್ರಿ. ನೋಡಿರಿ ಇಷ್ಟು ಕಲರ್ ಬರ್ತದೆ. ಆ ಕಲರ್ ಬರೋ ತನಕ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು. ಆಮೇಲೆ ಫುಲ್ ಒಂಥರ ಅವು ಗಟ್ಟಿ ಆಗಿ ಚಲೋ ಆಗ್ತಾವ್ರಿ. ಆಮೇಲೆ ಅವ್ನು ಚಲೋ ನಮಗೆ ಒಂದು ಸೈಡ್ ತಕ್ಕೋದಿಟ್ಕೋಬೇಕು. ಅದೇ ಎಣ್ಣೆ ಒಳಗೆ ನೀವು ನೋಡಿರಿ ಎಲ್ಲ ಕರೆಕ್ಟಾಗಿ ತೆಗೆದಿಟ್ಕೊಂಡು ಅದ್ರಾಗ ಜಾಸ್ತಿ ಉಳ್ಳಾಗಡ್ಡಿ ಬಿಡಬಾರ್ದು, ಎಲ್ಲ ತೆಗೆದಿಟ್ಕೋಬೇಕು. ಉಳ್ಳಾಗಡ್ಡಿ ಮತ್ತು ನೀವು ಅನ್ನ ಒಂದು ಸೈಡ್ ರೆಡಿ ಮಾಡ್ಕೊಂಡ್ರೆ ಮೇಜರ್ ಪಾರ್ಟ್ ಮುಗ್ದಂಗೆ. ಆಮೇಲೆ ನೀವು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದ್ರ ಒಳಗೆ ನೀವೇನು ಜೀರಿಗೆ ಹಾಕಿ ಏನು ಇಟ್ಕೊಂಡಿರ್ತಿಲ್ಲ ಆ ಮಸಾಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಚಲೋ ತನಗೆ ಹುರ್ಕೋಬೇಕ್ರಿ. ಇದಾದಿಂದ ಅವೇನು ವೆಜಿಟೇಬಲ್ಸ್ ನೀವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರಲ್ಲ ಅದನ್ನು ಹಾಕಿ ಅದರ ನೀರು, ಈಗ ನೀರಾಗಲಿ ಮೊಸರಾಗಲಿ ಜಾಸ್ತಿ ಇರ್ತೈತೆ ಅದ್ರೊಳಗೆ. ಸೊ ಅದ್ರೊಳಗಿಂದ ನೀರು ಮೊಸರು ಒಂದು 75% ಅದ್ರೊಳಗೆ ಹೀರ್ಕೋಬೇಕದ. ಆ ಟೈಪ್ ಅದು ಹುರ್ಕೋಬೇಕ್ರಿ. ಇದಕ್ಕೆ ನಾನು ಒಂದು ಅರ್ಧ kg ಪನ್ನೀರ್ ಯೂಸ್ ಮಾಡಿದ್ದೀನಿ ರೈಸಿಗೆ. ಸೊ ಅದನ್ನು ಪನ್ನೀರ್ನ ಏನು ಮಾಡ್ಕೋಬೇಕ್ರಿ, ಅದನ್ನು ಸಣ್ಣ ಕ್ಯೂಬಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ದೊಡ್ಡ ಕ್ಯೂಬ್ ಬೇಕಂದ್ರೆ ನೀವು ಅವನು ಹಾಕ್ಬೋದು. ಸಣ್ಣ ಕ್ಯೂಬಾಗಿ ಕಟ್ ಮಾಡ್ಕೊಂಡು ಇದು ಏನು ಪಲ್ಯ ಕುದೀತಿರ್ತೈತೆ ನೋಡಿರಿ, ಆ ಟೈಮ್ನಾಗ ಅದನ್ನು ಹಾಕಬೇಕು. ಪನ್ನೀರ್ನ ಹಾಕಿ ಅದು ಕುದಿಬೇಕು. ಹೆಂಗೆ ಇದ್ರ ಏನಂತಾರೆ ಮ್ಯಾರಿನೇಟ್ ಎಲ್ಲ ಕುದ್ದೈತಂದು ನಿಮ್ಗೆ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ, ನೀವು ಅದೇನು ಪಲ್ಯ ಇರ್ತೈತೆ ನೋಡಿರಿ ಅದ್ರ ಮೇಲ್ಗಡೆ ಎಣ್ಣೆ ತೇಲ್ ಬರ್ತೈತೆ. ಎಣ್ಣೆ ತೇಲ್ ಬಂದ ಮೇಲೆ ನಿಮ್ಗೆ ಗೊತ್ತಾಗ್ತೈತಿ ಪಲ್ಯ ಪೂರ್ಣ ಕುದ್ದೈತಿ ಅಂಥೇಳಿ. ಸೊ ಇದು ಕುದ್ದಾದ್ಮೇಲೆ ಇದನ್ನು ಒಂದು ಇದ್ರಾಗಿಂದ ನೋಡಿರಿ ಪೂರ್ಣ ಎಲ್ಲ ಎಣ್ಣೆ ಹೊರಗಡೆ ಬಂದೈತಿ. ಸೊ ಈಗ ಫುಲ್ ರೆಡಿ ಆಗೈತಿ. ಈಗ ನಾವು ಹುರ್ಕೊಂಡು ಇಟ್ಕೊಂಡಿರೋಂಥ ಉಳ್ಳಾಗಡ್ಡಿ, ರೈಸ್, ಕೊತ್ತಂಬರಿ ಮತ್ತು ಪುದೀನ ಒಂದು ಸೈಡ್ ತೆಗೆದಿಟ್ಕೋಬೇಕು. ಆಮೇಲೆ ಏನು ನಾವು ಅದನ್ನು ರೆಡಿ ಮಾಡಿದೆ ನೋಡಿರಿ ಪಲ್ಯ, ಇದನ್ನು ಒಂದು ಹಾಫ್ಗಿಂತ ಜಾಸ್ತಿ ನಾವೊಂದು ಪಾತ್ರೆ ಒಳಗೆ ತಗೊಂಡಿಟ್ಕೋಬೇಕು. ಇನ್ನು ತಗೊಂಡಿಟ್ಕೊಂಡ್ಮೇಲೆ ಇದ್ರ ಮೇಲೆ ಒಂದು ಲೇಯರ್ ರೈಸ್ ಹಾಕ್ಬೇಕ್ರಿ. ಇದ್ರ ಮೇಲೆ ಒಂದು ಲೇಯರ್ ರೈಸು ಫುಡ್ ಕಲರ್ ಯೂಸ್ ಮಾಡೋರು ಮಾಡ್ತಾರೆ, ಬಟ್ ನಾವು ಯೂಸ್ ಮಾಡತ್ತಿಲ್ಲ. ಆಮೇಲೆ ಇದ್ರ ಮೇಲೆ ರೈಸ್ ಹಾಕೋದು. ರೈಸ್ ಹಾಕಿದ ಮೇಲೆ ಉಳ್ಳಾಗಡ್ಡಿ ಇದಿಲ್ಲ ನಾವೇನು ಹುರ್ಕೊಂಡಿಟ್ಕೊಂಡಿದ್ದು ನೋಡಿರಿ ಉಳ್ಳಾಗಡ್ಡಿ, ಅದು ಒಂದು ಲೇಯರ್ ಹಾಕಬೇಕು. ಆಮೇಲೆ ಪುದೀನ ಮತ್ತು ಕೊತ್ತಂಬರಿ ಇದ್ರೊಳಗೆ ಜಾಸ್ತಿ ಹಾಕಬೇಕು, ಮಿಡಲ್ ಪಾರ್ಟ್ ಒಳಗೆ. ಅದಾದಿಂದ ನೋಡಿರಿ ಉಳ್ಳಾಗಡ್ಡಿ ಇದ್ರೊಳಗೆ ನೀವು ಕಡಿಮೆ ಹಾಕಿದ್ರೆ ನಡೀತದೆ. ಸೊ ಆಮೇಲೆ ಅದೇನು ಮತ್ತೊಂದು ಸ್ವಲ್ಪ ಪಲ್ಯ ನೀವು ಅದು ತೆಗೆದಿಟ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಭಾಜಿ ಫುಲ್ ಅದ್ರ ಸೈಡೆಲ್ಲ ಹಾಕಬೇಕು. ನೀವು ಒಂದೇ ಕಡೆ ಹಾಕಬಾರ್ದು. ಸೊ ಅದನ್ನು ಎಲ್ಲ ಕಡೆ ಸ್ಪ್ಲಿಟ್ ಮಾಡಿ ಹಾಕಿ ಕರೆಕ್ಟಾಗಿ ಕರೆಕ್ಟಾಗಿ ಮೇಜರ್ ಮಾಡಿ ಹಾಕಬೇಕು. ಕರೆಕ್ಟಾಗಿ ಒಂದು ಇದ್ರೊಳಗೆಲ್ಲ. ಅದಾದಿಂದ ನೀವು ಅದ್ರ ಮೇಲ್ಗಡೆ ಇನ್ನೊಂದು ಲೇಯರ್ ರೈಸ್ ಹಾಕಿ, ಆಮೇಲೆ ಎಲ್ಲ ಎಷ್ಟು ರೈಸ್ ಉಳಿದಿರ್ತೈತೆ ನೋಡಿರಿ ಅಷ್ಟೆಲ್ಲ ಹಾಕಿ ಒಂದು ಲೇಯರ್ ರೈಸ್. ಆಮೇಲೆ ಅದ್ರ ಮೇಲ್ಗಡೆ ಅದೇನು ಪುದೀನ ಮತ್ತು ಉಳ್ಳಾಗಡ್ಡಿ
ಮತ್ತು ಆಮೇಲೆ ಕೊತ್ತಂಬರಿ ಅದೇನು ಮತ್ತು ಹಿಂಗೆ ಉಳ್ದಿತ್ತು ನೋಡಿರಿ ಅದೆಲ್ಲ ಮಸಾಲ ಮೇಲ್ಗಡೆ ಹಾಕಿ ಒಬ್ಬೊಬ್ರು ಏನು ಮಾಡ್ತಾರೆ ಇದಕ್ಕೂ ನೀವು ಒಂದು ಲೇಯರ್ ಮೇಲ್ಗಡೆ ಯೆಲ್ಲೋ ಕಲರ್ ಮಿಲ್ಕ್ ಒಳಗೆ ಮಿಕ್ಸ್ ಮಾಡಿ ಹಾಕ್ತಾರೆ. ನಾವು ಅದನ್ನು ಹಾಕತ್ತಿಲ್ಲ, ನಿಮ್ಗೆ ಇಷ್ಟ ಆದರೆ ನೀವು ಅದನ್ನೂ ಹಾಕ್ಬೋದು. ಅದಾದಿಂದ ಇದಕ್ಕೆ ನಾವು ದಮ್ ಕಟ್ಟಬೇಕಾಗ್ತೈತಿ. ಇನ್ನು ದಮ್ ಕಟ್ಟಾಕ ನಾವು ಚಪಾತಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಚಪಾತಿ ಹಿಟ್ಟು ರೆಡಿ ಮಾಡ್ಕೊಂಡು ಅದನ್ನು ನಾವು ಒಂದು ಪ್ಲೇಟ್ ಮುಚ್ಚಿ ಒಂದಿಷ್ಟು ಗಾಳಿ ಹೋಗ್ದಂಗೆ ಅದನ್ನು ರೆಡಿ ಮಾಡ್ಕೋಬೇಕು. ನೋಡಿರಿ ಎಲ್ಲ ಕಡೆ ಒಂದಿಷ್ಟು ಅದ್ರ ಒಳಗಡೆ ಒಂದಿಷ್ಟು ಗಾಳಿ ಹೋಗಬಾರ್ದು, ಹಂಗೆ ಅದನ್ನು ಎಲ್ಲ ಕಡೆ ಹಚ್ಚಿ ಅದನ್ನು ನಾವು ಹಬೆ ಒಳಗನ ಬೇಯಕ್ಕೆ ಬಿಡ್ಬೇಕ್ರಿ. ಇನ್ನು ಹಬೆ ಫುಲ್ ಅದೇನು ಹಬೆ ಇರ್ತೈತೆ ನೋಡಿರಿ ಅದ್ರೊಳಗೆ ಬೇಕದ. ಅದನ್ನು ಡೈರೆಕ್ಟ್ ಹೋಗಿ ಗ್ಯಾಸ್ ಮಾಡಬಾರ್ದು. ನೀವು ಗ್ಯಾಸ್ ಮೇಲ್ಗಡೆ ಒಂದು ತವೆ ಗರಂ ಮಾಡೋಕ್ಕಿಂತ ತವೆ ಮ್ಯಾಗ ಹೋಗಿ ಇದನ್ನೇನು ನೀವು ಇಟ್ಟಿರ್ತಿಲ್ಲ ಇದನ್ನ ಹೋಗಿ ಇಟ್ಬಿಟ್ರೆ, ಪಾತ್ರೆ ಹೋಗಿ ಇಟ್ಬಿಟ್ರೆ ಸಣ್ಣ ಗ್ಯಾಸ್ ಇಟ್ಟು ಒಂದು 15 ನಿಮಿಷ ಬೇಯಿಸಿದ್ರೆ ಆಮೇಲೆ ಅದೆಲ್ಲ ತೆಗೆದು ನೋಡಿದ್ರೆ ನೀವು ಇದು ರೈಸ್ ರೆಡಿ ಆಗಿರ್ತೈತಿ. ನೋಡಿರಿ ಲೇಯರ್ ಹೆಂಗೆ ಕಾಣತೈತಿ ರೈಸ್ದ. ಇದು ಎಕ್ಸಾಕ್ಟ್ ವೆಜಿಟೇಬಲ್ ದಮ್ ಬಿರಿಯಾನಿ. ಇದನ್ನು ನೀವು ರೈತಾ ಜೊತೆ ಸರ್ವ್ ಮಾಡ್ಬೋದು.